Dear students, level 4 question number 112. Okay, 112 question number ನೋಡಿ ಏನಿದೆ. When oxygen is absorbed on a metallic surface, electron transfer occurs from the metal to O2. The true statements regarding this absorption is ಅಂತ ಕೇಳಿದಾರಪ್ಪ. Okay, first option ನೋಡಿ ಏನಿದೆ. O2 is ಫಿಸಿಸಾರ್ಬ್ಡ್ ಅಂತ ಇದೆ. ಫಿಸಿಸಾರ್ಬ್ಡ್ ಹಾಗಾದ್ರೆ ಇಲ್ಲಿ ಫಸ್ಟ್ನೇ ಆಪ್ಷನ್ ಬಂದಾಗ ಆಕ್ಸಿಜನ್ ಮಾಲಿಕ್ಯೂಲ್ ಫಿಸಿಕಲ್ ಅಡ್ಸಾರ್ಪ್ಷನ್ ಆಗಿದೆ ಅಂತ ಇದ್ದಾರೆ. ಖಂಡಿತ ಇದು ಫಿಸಿಕಲ್ ಅಡ್ಸಾರ್ಪ್ಷನ್ ಅಲ್ಲ, ಕೆಮಿಕಲ್ ಅಡ್ಸಾರ್ಪ್ಷನ್. ಹಾಗಾದ್ರೆ ಫಸ್ಟ್ ಆಪ್ಷನ್ ರಾಂಗ್ ಮಕ್ಕಳೇ. ಓಕೆ, ಸೆಕೆಂಡ್ ಆಪ್ಷನ್ ಬರೋಣ. ಏನಿದೆ ಸೆಕೆಂಡ್ ಆಪ್ಷನ್? ಇಟ್ ಈಸ್ ರಿಲೀಸ್ಡ್ ಅಂತ ಇದೆ. ಓಕೆ, ಹಾಗಾದ್ರೆ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರೋದ್ರಿಂದ ಡೆಲ್ಟಾ ಹೆಚ್ ನೆಗೆಟಿವ್ ಇದೆ. ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ನೆಗೆಟಿವ್. ಓಕೆ, ಹಾಗಾದ್ರೆ ಇದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ಓಕೆ, ಇಟ್ ಈಸ್ ರಿಲೀಸ್ಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಬಿಕಾಸ್ ಆಲ್ ಅಡ್ಸಾರ್ಪ್ಷನ್ ಪ್ರೋಸೆಸ್ ಆರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇಟ್ ಈಸ್ ಲಿಬರೇಟೆಡ್. ಓಕೆ, ಥರ್ಡ್ ಆಪ್ಷನ್ ಬರೋಣ. ಆಕ್ಯುಪೆನ್ಸಿ ಆಫ್ pi star 2px of O2 is increased ಅಂತ ಕೊಟ್ಟಿದ್ದಾರಪ್ಪ. is increased. ಓಕೆ, ಆಕ್ಯುಪೆನ್ಸಿ ಆಫ್ 5 star 2p of O2 is increased ಅಂತ ಇದೆ. ಇಲ್ಲಿ ನೋಡಿ, ಆಕ್ಸಿಜನ್ ನ ಮೆಟಲ್ ಸರ್ಫೇಸ್ ಮೇಲೆ ಪಾಸ್ ಮಾಡಿದಾಗ ಓಕೆ, ಮೆಟಲ್ ಇಂದ ಆಕ್ಸಿಜನ್ ಗೆ ಎಲೆಕ್ಟ್ರಾನ್ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ ಅಂತ ಇದೆ. ಹಾಗಾದ್ರೆ O2 ಏನಾಗ್ತಾ ಇದೆ, O2 ಮೈನಸ್ ಆಗ್ತಾ ಇದೆ. ನೀವು O2 ಏನಾದ್ರು ಬಾಂಡ್ ಆರ್ಡರ್ ಅಂತ ತಗೊಂಡಾಗ, ಸಾರಿ, ನೀವು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತಗೊಂಡಾಗ ನಿಮ್ಗೆ ಏನ್ ಬರುತ್ತೆ? pi 2px pi star 2px ಓಕೆ, 1 pi star 2py pi star 2py1 ಅಂತ ಬರುತ್ತಪ್ಪ. ಸರಿನಾ? ಯಾವ್ದಾದ್ರು ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ ಫಸ್ಟ್ ಇಯರ್ ಅಲ್ಲಿ ಓದಿದಿರ ನೋಡಿ. ಅದೇ O2 ಗೆ ಇದು O2 ಮೈನಸ್ ಅಂತ ತಗೊಂಡಾಗ pi star 2px2 pi star 2py1 ಯಾಕೆಂದ್ರೆ ಒಂದು ಎಲೆಕ್ಟ್ರಾನ್ ಏನಾಗ್ತಾ ಇದೆ, ಅಡಿಷನ್ ಆಗ್ತಾ ಇದೆ. ಹಾಗಾದ್ರೆ ಆಕ್ಯುಪೆನ್ಸಿ ಆಫ್ pi star 2p of O2 is increased. ಎಲೆಕ್ಟ್ರಾನ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಫೋರ್ತ್ ಆಪ್ಷನ್ ಬರೋಣ. ಬಾಂಡ್ ಲೆಂತ್ ಆಫ್ O2 is increased ಅಂತ ಇದೆ. ಬಾಂಡ್ ಲೆಂತ್ ಆಫ್ O2 is increased. ಹಾಗಾದ್ರೆ ಬಾಂಡ್ ಲೆಂತ್ ಆಫ್ O2 ಏನಾಗುತ್ತಂತೆ, ಇನ್ಕ್ರೀಸ್ ಆಗುತ್ತಂತೆ. ಓಕೆ, ಈಗ ನಿಮಗೆ ಬಾಂಡ್ ಆರ್ಡರ್ ಗೊತ್ತಪ್ಪ. ನಿಮಗೆ ಬಾಂಡ್ ಆರ್ಡರ್ ಆಫ್ O2, ಬಾಂಡ್ ಆರ್ಡರ್ ಆಫ್ ಆಕ್ಸಿಜನ್ ಎಷ್ಟು? 2. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಅದೇ ನಿಮಗೆ ಬಾಂಡ್ ಆರ್ಡರ್ ಆಫ್ O2 ಮೈನಸ್ ಬಾಂಡ್ ಆರ್ಡರ್ ಆಫ್ O2 ಮೈನಸ್ ಎಷ್ಟಿರುತ್ತಪ್ಪ ಅಂದ್ರೆ 1.5. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಬಾಂಡ್ ಆರ್ಡರ್ ಆಫ್ O2 ಮೈನಸ್ 1.5 ಆಗುತ್ತೆ. ಯಾಕೆ ಅಂತ ನಿಮಗೆ ಹೇಳ್ಬೋದು ಬೇಕಾದ್ರೆ, ಎಲೆಕ್ಟ್ರಾನ್ಸ್ ಬಾಂಡ್ ಆರ್ಡರ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಮೈನಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಆಂಟೈ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಡಿವೈಡೆಡ್ ಬೈ 2. ಅಲ್ಲಿ ನಿಮಗೆ 10 ಓಕೆ 10 ಮೈನಸ್ 4 ಅಂತ ಬರುತ್ತೆ. ಬಟ್ 11 ಮೈನಸ್ 4 ಅಂತ ಬರುತ್ತೆ. ಅವಾಗ ನಿಮಗೆ 1.5 ಆಗುತ್ತೆ ಮಕ್ಕಳೇ. ಓಕೆ, ಬಾಂಡ್ ಲೆಂತ್ ಓಕೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಆರ್ಡರ್. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ನೋಡಿ, ಬಾಂಡ್ ಲೆಂತ್ ಅಂತಕ್ಕಂಥದ್ದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಆರ್ಡರ್ ಅಂತ ಇದೆ. ಹಾಗಾದ್ರೆ ಬಾಂಡ್ ಆರ್ಡರ್ ಕಡಿಮೆ ಇದ್ದಾಗ, ಅರ್ಥ ಮಾಡ್ಕೊಳ್ಳಿ, ಬಾಂಡ್ ಆರ್ಡರ್ ಕಡಿಮೆ ಇದೆ ಅಂದ್ರೆ ಬಾಂಡ್ ಲೆಂತ್ ಅಂತಕ್ಕಂಥದ್ದು ಏನಾಗಿರುತ್ತೆ, ಬಾಂಡ್ ಲೆಂತ್ ಡೈರೆಕ್ಟ್ಲಿ ಅಲ್ಲ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಓಕೆ, ಹಾಗಾದ್ರೆ ಬಾಂಡ್ ಲೆಂತ್ ಆಫ್ O2 ಈಸ್ ಇನ್ಕ್ರೀಸ್ಡ್. ಹಾಗಾದ್ರೆ ಬಾಂಡ್ ಲೆಂತ್ ಆಫ್ O2 ಮೈನಸ್ ಯಾವ್ದು ಜಾಸ್ತಿ ಇರುತ್ತಪ್ಪ ಅಂದ್ರೆ O2 ಗೆ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಬಾಂಡ್ ಲೆಂತ್ ಈಸ್ ಆಲ್ವೇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಆರ್ಡರ್. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಇಲ್ಲಿ ನಿಮಗೆ ಬಾಂಡ್ ಲೆಂತ್ ಅಂತಕ್ಕಂಥದ್ದು ಬಾಂಡ್ ಆರ್ಡರ್ ಏನಾಗಿರುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಆಪ್ಷನ್ 4 ಕೂಡ ಕರೆಕ್ಟ್ ಆಗುತ್ತೆ. ಆಪ್ಷನ್ 1 ರಾಂಗ್ ಇದೆ. 2, 3, 4 3 ಕೂಡ ಕರೆಕ್ಟ್ ಆಪ್ಷನ್ಸ್ ಆಗುತ್ತೆ ಮಕ್ಕಳೇ. ಓಕೆ, ಕ್ವಶನ್ ನಂಬರ್ 113.
ಕ್ವಶನ್ ನಂಬರ್ 113 ನೋಡಿ ಏನಿದೆ, ವಿಚ್ ಈಸ್ ಟ್ರೂ ಅಬೌಟ್ ಲಯೋಫಿಲಿಕ್ ಸಾಲ್, ವಿಚ್ ಈಸ್ ಟ್ರೂ ಅಬೌಟ್ ಲಯೋಫಿಲಿಕ್ ಸಾಲ್. ಆಪ್ಷನ್ 1 ಏನಿದೆ, ಇಟ್ ಈಸ್ ಇರ್ರಿವರ್ಸಿಬಲ್ ಅಂತ ಇದೆ, ಇಟ್ ಈಸ್ ಇರ್ರಿವರ್ಸಿಬಲ್ ಅಂತ ಇದೆ ಮಕ್ಕಳೇ. ಓಕೆ, ಹಾಗಾದ್ರೆ ಲಯೋಫಿಲಿಕ್ ಸಾಲು ರಿವರ್ಸಿಬಲ್ ಇರ್ರಿವರ್ಸಿಬಲ್? ರಿವರ್ಸಿಬಲ್. ಹಾಗಾದ್ರೆ ಆಪ್ಷನ್ 1 ರಾಂಗ್ ಇದೆ. ಓಕೆ, ಇರ್ರಿವರ್ಸಿಬಲ್ ಅಲ್ಲ. ಸೆಕೆಂಡ್ ಒಂದು ಏನಿದೆ, ಇಟ್ ಕ್ಯಾನ್ ಬಿ ಕೊಯಾಗುಲೇಟೆಡ್, ಇಟ್ ಕ್ಯಾನ್ ಬಿ ಕೊಯಾಗುಲೇಟೆಡ್, ಇಟ್ ಕ್ಯಾನ್ ಬಿ ಕೊಯಾಗುಲೇಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರೋಲೈಟ್, ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರೋಲೈಟ್ ಅಂತ ಬರುತ್ತೆ ಮಕ್ಕಳೇ, ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರೋಲೈಟ್. ಹಾಗಾದ್ರೆ ಇಟ್ ಕ್ಯಾನ್ ಬಿ ಕೊಯಾಗುಲೇಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರೋಲೈಟ್ ಅಂತ ಇದೆ. ಸರಿ, ಹಾಗಾದ್ರೆ ನಾವು ಲಯೋಫಿಲಿಕ್ ಸಾಲ್ ನ ಕೊಯಾಗುಲೇಟ್ ಮಾಡಬೇಕಾದ್ರೆ ಒಂದು ಸಾಲ್ವೇಷನ್ ಎಫೆಕ್ಟ್, ಇನ್ನೊಂದು ಚಾರ್ಜ್ ಅಂತ ಹೇಳಿದೀವಿ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಸಾಲ್ವೇಷನ್ ಅಂದ್ರೆ ಯಾವ್ದಾದ್ರು ಒಂದು ಸಾಲ್ವೆಂಟ್ ಅಡಿಷನ್ ಮಾಡಿದಾದ್ಮೇಲೆ ನಾವು ಎಲೆಕ್ಟ್ರೋಲೈಟ್ ಅಡಿಷನ್ ಮಾಡಿದ್ರೆ ಅದು ಕೊಯಾಗುಲೇಟ್ ಆಗುತ್ತೆ. ಹಾಗಾದ್ರೆ ಜಸ್ಟ್ ನೀವು ಎಲೆಕ್ಟ್ರೋಲೈಟ್ ಇಂದ ಕೊಯಾಗುಲೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಥರ್ಡ್ ಆಪ್ಷನ್ ಬಂದಾಗ ಇಟ್ ಈಸ್ ಸೆಲ್ಫ್ ಸ್ಟೆಬಿಲೈಸ್ಡ್, ಇಟ್ ಈಸ್ ಸೆಲ್ಫ್ ಸ್ಟೆಬಿಲೈಸ್ಡ್ ಅಂತ ಇದೆ. ಓಕೆ, ಹಾಗಾದ್ರೆ ಲಯೋಫಿಲಿಕ್ ಸಾಲ್ ಅಂತಕ್ಕಂಥದ್ದು ಮೋರ್ ಸ್ಟೇಬಲ್ ಮಕ್ಕಳೇ. ಅರ್ಥ ಆಗ್ತಿದೆಯಾ? ಯಾಕೆಂದ್ರೆ ಸ್ಟ್ರಾಂಗ್ ಅಫಿನಿಟಿ ಬಿಟ್ವೀನ್ ಡಿಸ್ಪರ್ಸ್ಡ್ ಫೇಸ್ ಅಂಡ್ ಡಿಸ್ಪರ್ಷನ್ ಮೀಡಿಯಂ ಇರೋದ್ರಿಂದ ತನ್ನಷ್ಟು ತಾನೇ ಸೆಲ್ಫ್ ಸ್ಟೇಬಲ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಓಕೆ, ನೆಕ್ಸ್ಟ್ ಒಂದು ಫಾರ್ಮಡ್ ಬೈ, ಫೋರ್ತ್ ಅಂತ ಇದೆ, ಫಾರ್ಮಡ್ ಬೈ ಇನಾರ್ಗ್ಯಾನಿಕ್ ಸಬ್ಸ್ಟೆನ್ಸ್, ಫಾರ್ಮಡ್ ಬೈ ಇನಾರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂತ ಇದೆ, ಫಾರ್ಮಡ್ ಬೈ ಇನಾರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂತ ಇದೆ. ಹಾಗಾದ್ರೆ ಇದು ಕೂಡ ರಾಂಗ್ ಇದೆ. ಮೋಸ್ಟ್ ಆಫ್ ದ ಲಯೋಫಿಲಿಕ್ ಸಾಲ್ ಕೊಲೈಡ್ಸ್ ಅಂತಕ್ಕಂಥದ್ದು ಫಾರ್ಮಡ್ ಬೈ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂತಕ್ಕಂಥದ್ದು. ಹಾಗಾಗಿ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 4 ರಾಂಗ್ ಇದೆ. ಕರೆಕ್ಟ್ ಆಪ್ಷನ್ ಮಕ್ಕಳೇ ಆಪ್ಷನ್ 3, ಇಟ್ ಈಸ್ ಸೆಲ್ಫ್ ಸ್ಟೆಬಿಲೈಸ್ಡ್ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 114 ನೋಡಿ ಏನಿದೆ, ದ ಡಿಸ್ಪರ್ಸ್ ಫೇಸ್ ಇನ್ ಕೊಲೈಡಲ್ ಐರನ್. ಓಕೆ, ಹೈಡ್ರಾಕ್ಸೈಡ್ ಅಂದ್ರೆ ಕೊಲೈಡಲ್ ಐರನ್ ಹೈಡ್ರಾಕ್ಸೈಡ್ ಅಂದ್ರೆ ಫೆರಿಕ್ ಹೈಡ್ರಾಕ್ಸೈಡ್, FeOH ಥ್ರೈಸ್ ಅಂಡ್ ಕೊಲೈಡಲ್ ಗೋಲ್ಡ್ ಸಾಲ್ ಅಂತಕ್ಕಂಥದ್ದು ಈಸ್ ಪಾಸಿಟಿವ್ಲಿ, ಬೋತ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್. ಅರ್ಥ ಆಗ್ತಿದೆಯಾ? ಬೋತ್ ಆರ್ ಓಕೆ ಪಾಸಿಟಿವ್ಲಿ ಅಂಡ್ ನೆಗೆಟಿವ್ಲಿ. ಸಾರಿ, ಇದು ಪಾಸಿಟಿವ್ ಚಾರ್ಜ್ ಅಂತೆ, ಇದು ನೆಗೆಟಿವ್ ಚಾರ್ಜ್ ಅಂತೆ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಪಾಸಿಟಿವ್ ಇದೆ, ನೆಗೆಟಿವ್ ಚಾರ್ಜ್ ಇದೆ ರೆಸ್ಪೆಕ್ಟಿವ್ಲಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಇದೆ. ಓಕೆ, ಫಸ್ಟ್ ಆಪ್ಷನ್ ನೋಡೋಣ, ಮೆಗ್ನೀಷಿಯಂ ಕ್ಲೋರೈಡ್ ಸೊಲ್ಯೂಷನ್ ಕೊಯಾಗುಲೇಟ್ಸ್ ದ ಗೋಲ್ಡ್ ಸಾಲ್ ಮೋರ್ ರೆಡಿಲಿ ದೆನ್ ಐರನ್ ಹೈಡ್ರಾಕ್ಸೈಡ್ ಅಂತ ಇದೆ. ಹಾಗಾದ್ರೆ ಇಲ್ಲಿ ಮೆಗ್ನೀಷಿಯಂ ಕ್ಲೋರೈಡ್ MgCl2 ಅಡಿಷನ್ ಮಾಡಿದಾಗ ಇದು ನೆಗೆಟಿವ್ ಸಾಲು, Mg2+ ಅಂದ್ರೆ ಪಾಸಿಟಿವ್. ಹಾಗಾದ್ರೆ ಇಲ್ಲಿ ನಿಮಗೆ ಈ ಪಾಸಿಟಿವ್ ಅಯಾನು ಅರ್ಥ ಮಾಡ್ಕೊಳ್ಳಿ, ನೆಗೆಟಿವ್ ಸಾಲನ್ನ ಇಲ್ಲಿ ನೀವೇನಾದ್ರೂ ಈ ಪಾಸಿಟಿವ್ ಅಂತ ಇದೆಯಲ್ವಾ, ಇಲ್ಲಿ -1 ಚಾರ್ಜ್ ಇದೆ. ಅಕಾರ್ಡಿಂಗ್ ಟು ಹರ್ಡೀಸ್-ಕೋಲ್ಜ್ ರೂಲ್ ಪ್ರಕಾರ ಹೈಯರ್ ದ ವೇಲೆನ್ಸಿ ಆಫ್ ಆಕ್ಟಿವ್ ಅಯಾನ್ಸ್ ಗ್ರೇಟರ್ ಇಟ್ಸ್ ಕೊಯಾಗುಲೇಷನ್ ಪವರ್ ಅಂತ ಹೇಳ್ತೀವಲ್ವಾ. ಹಾಗಾದ್ರೆ Mg2+ ಗೆ ಕೊಯಾಗುಲೇಷನ್ ಪವರ್ ಜಾಸ್ತಿ ಇರೋದ್ರಿಂದ ಗೋಲ್ಡ್ ಸಾಲ್ನ ಏನ್ ಮಾಡುತ್ತೆ, ರೆಡಿಲಿ ಅಂದ್ರೆ ಬೇಗನೆ ಕೊಯಾಗುಲೇಷನ್ ಮಾಡ್ಬಿಡುತ್ತೆ. ಆಪ್ಷನ್ 1 ಸರಿ ಇದೆ ಮಕ್ಕಳೇ. ಸೋಡಿಯಂ ಸಲ್ಫೈಡ್ ಸೊಲ್ಯೂಷನ್ ಕಾಸಸ್ ಕೊಯಾಗುಲೇಷನ್ ಇನ್ ಬೋತ್ ಸಾಲ್ಸ್ ಅಂತ ಇದೆ. ಸೋಡಿಯಂ ಸಲ್ಫೈಟ್ ಅಂತಕ್ಕಂಥದ್ದು Na2SO3 ಅಂತಕ್ಕಂಥದ್ದು, Na+SO3- ಅಂತಾನೆ ಹೇಳ್ತೀವಲ್ವಾ. ಹಾಗಾದ್ರೆ ಇಲ್ಲಿ ಪ್ಲಸ್ ಗೋಲ್ಡ್ ಸಾಲು ಮೈನಸ್ Fe ಸಾಲ್ ಎರಡೂ ಕೂಡ ಏನ್ ಮಾಡುತ್ತೆ, ಕೊಯಾಗುಲೇಷನ್ ಮಾಡ್ಬಿಡುತ್ತೆ. ಯಾಕೆಂದ್ರೆ ಬೈ ಆಡಿಂಗ್ ಎನ್ ಎಲೆಕ್ಟ್ರೋಲೈಟ್ ಅಂತ ಹೇಳಿದೀವಿ ನಾವು. ಓಕೆ, ನೆಕ್ಸ್ಟ್ ಮಿಕ್ಸಿಂಗ್ ಆಫ್ ದ ಸಾಲ್ಸ್ ಹ್ಯಾಸ್ ನೋ ಎಫೆಕ್ಟ್ ಅಂತ ಇದೆ. ಇವೆರಡನ್ನು ಮಿಕ್ಸ್ ಮಾಡಿದಾಗ ನೋ ಎಫೆಕ್ಟ್ ಅಂತ ಇದೆ ನೋಡಿ. ಇದು ಪಾಸಿಟಿವ್ ಸಾಲು, ಇದು ನೆಗೆಟಿವ್ ಸಾಲು. ಇವೆರಡು ಸಾಲನ್ನ ಮಿಕ್ಸ್ ಮಾಡಿದಾಗ ಯಾವುದೇ ರೀತಿಯಾದ ಎಫೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಇದು ರಾಂಗ್ ಸ್ಟೇಟ್ಮೆಂಟ್ ಮಕ್ಕಳು. ಯಾಕೆಂದ್ರೆ ಬೈ ಮಿಕ್ಸಿಂಗ್ ಆಪೋಸಿಟ್ಲಿ ಚಾರ್ಜಡ್ ಸಾಲ್ ಅಂತ ಹೇಳಿದಾಗ ಅದೇನಾಗುತ್ತೆ, ಕೊಯಾಗುಲೇಷನ್ ಆಗ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಕೊಯಾಗುಲೇಷನ್ ಆಗುತ್ತೆ. ಬಟ್ ಇವ್ರು ಏನ್ ಹೇಳ್ತಾ ಇದಾರೆ, ನೋ ಎಫೆಕ್ಟ್ ಅಂತ ಇದ್ದಾರೆ. ಹಾಗಾದ್ರೆ ಆಪ್ಷನ್ 3 ಅಂತಕ್ಕಂಥದ್ದು ಇದಕ್ಕೆ ಕರೆಕ್ಟ್ ಆಪ್ಷನ್ ಆಗುತ್ತೆ. ಸರಿನಂದ್ರೆ ನಾಟ್ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತಕ್ಕಂಥದ್ದು. ಫೋರ್ತ್ ಒನ್, ಕೊಯಾಗುಲೇಷನ್ ಇನ್ ಬೋತ್ ಸಾಲ್ ಕ್ಯಾನ್ ಬಿ ಬ್ರಾಟ್ ಅಬೌಟ್ ಬೈ ಎಲೆಕ್ಟ್ರೋಪೊರಾಸಿಸ್. ಹಾಗಾದ್ರೆ ಇವೆರಡೂ ನಾವು ಎಲೆಕ್ಟ್ರೋಪೊರಾಸಿಸ್ ಇಂದ ಕೊಯಾಗುಲೇಷನ್ ಮಾಡಬಹುದು. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಇಲ್ಲಿರ್ತಕ್ಕಂಥ ಕೊಲೈಡಲ್ ಸೊಲ್ಯೂಷನ್ ಮೂವ್ ಟುವರ್ಡ್ಸ್ ಕ್ಯಾಥೋಡ್, ದಿಸ್ ಒನ್ ಗೋಲ್ಡ್ ಸೊಲ್ಯೂಷನ್ ಮೂವ್ ಟುವರ್ಡ್ಸ್ ಆನೋಡ್ ಅಂತಕ್ಕಂಥದ್ದು. ಹಾಗಾದ್ರೆ ಫೋರ್ತ್ ಆಪ್ಷನ್ ಕೂಡ ಕರೆಕ್ಟ್ ಇದೆ. ಥರ್ಡ್ ಆಪ್ಷನ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಮಕ್ಕಳೇ.